ಆವಾಗ ನಾವು ರೆಗ್ಯುಲರಾಗಿ ಬರ್ತಾ ಇದ್ದರೆ ಅಲ್ಲಿರೋರ್ಗೂ ಅನ್ಸೋದು. ಹಾಗೆ ನಾನು ನರಸಿಂಹಮೂರ್ತಿ ನರಸಿಂಹಮೂರ್ತಿ ಹಾಸ್ಯ ಬರಗಾರ, ಅದಕ್ಕೆ ಅವ್ರನ್ನ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಅವ್ನು ಏನು ಬೇಕಾದ್ರೆ ತಗೊಳ್ಳಿಲ್ಲ, ಇದ್ದಂಗೆ ಅದನ್ನ ಅವಾಗ ಅಂಥದಕ್ಕೆ ಒಂದು 4-5 ಜನ ಇದ್ರು ನಮ್ಮ ರಂಗ ಮುಂದೆ, ಅದರಲ್ಲಿ ನಾನು ಒಬ್ಬ. ನನ್ನ ಟೀಚರು ಶೀ ಈಸ್ ಅರೌಂಡ್ 92, ಈಗಲೂ ಒಂದು 2-3 ವರ್ಷಕ್ಕೊಂದ್ಸಲ ಅವ್ರು ಪಾಲ್ಘಾಟಲ್ಲಿದ್ದಾರೆ, ಉಮಾ ಟೀಚರ್ ಅಂತ. ನನ್ನ ಸ್ನೇಹಿತ ಡಿ ರಾಜೇಂದ್ರ ಬಾಬು ನನ್ನ ಕ್ಲಾಸ್ಮೇಟು, ಮುಖ್ಯಮಂತ್ರಿ ಚಂದ್ರು ನನ್ನ ಕ್ಲಾಸ್ಮೇಟು, ನಾವೆಲ್ಲ ನಾಟಕಕ್ಕೆ ಬಂದವರು. ಅದರಲ್ಲಿ ಸಿನಿಮಾಗೆ ಹೋದವನು ಡಿ ರಾಜೇಂದ್ರ ಬಾಬು. ಅವನು ಸಿನಿಮಾ ಸ್ಟೋರಿ ಮಾಡಬೇಕಾದ್ರೆ ಎಲ್ಲ ನನ್ನ ಕರೀತಿದ್ದ. ಆಮೇಲೆ ಅವನು ಡೈಲಾಗ್ ಬರೆಯೋದು ನನಗೆ ಜವಾಬ್ದಾರಿ ಕೊಡ್ತಿದ್ದ. ಸೊ ದಟ್ ಈಸ್ ರಾಜೇಂದ್ರ ಬಾಬು ನಾಟ್ ದೇರ್ ನೌ. ಬಂಧನ ಅದೆಲ್ಲ ಇಲ್ಲ, ದಟ್ ಸಿಂಗ್ ಬಾಬು, ಹಾಲುಂಡತವರು, ಕರುಳಿನಿ ಕೂಗು, ನಾನು ಅದೆಲ್ಲ ಬರೆದಿದ್ದು ಡಿ ರಾಜೇಂದ್ರ ಬಾಬು. ತುಂಬ ಸಕ್ಸಸ್ಫುಲ್ ಫಿಲ್ಮ್ಸ್, ಕಣ್ಣೀರು ಸಿನಿಮಾಗಳು. ಅವನು ಆ್ಯಕ್ಚುಲಿ ಕಾಲೇಜಲ್ಲಿದ್ದಾಗ ನಮ್ಮ ಹತ್ರ ನಾಟಕ ಮಾಡಿದ್ರು. ವೆರಿ ಗುಡ್ ಆ್ಯಕ್ಟರ್. ಹಿ ವಾಸ್ ಫ್ರಮ್ ದ ಫಿಲ್ಮ್ ಇನ್ಸ್ಟಿಟ್ಯೂಟ್, ಗೋಲ್ಡ್ ಮೆಡಲಿಸ್ಟು. ಅವನ ಜೊತೆ ಎಲ್ಲ ಸಿನಿಮಾನು ಮಾಡ್ತಿದ್ವಿ. ಬೇರೆಯವ್ರ ಹತ್ರ ಹೋಗಿ ಸಿನಿಮಾ ಮಾಡೋದು ಆ ಥರ. ಅವ್ನು ಸಿನಿಮಾ ಮಾಡಿದ್ರೆ ನಮ್ಮನ್ನು ಕರೀತಿದ್ದ, ನನಗೆ ಡೈಲಾಗ್ ಬರೆಯೋ ಕೆಲಸ ಕೊಡ್ತಿದ್ದ, ಆ್ಯಕ್ಟು ಮಾಡಿಸ್ತಿದ್ದ ಯಾವುದು ಇಷ್ಟ. ಬಟ್ ನಾನು ಆಫೀಸಲ್ಲಿ ಇದರಿಂದ ಆ್ಯಕ್ಟ್ ಮಾಡೋದು ಕಷ್ಟ ಆಗಿದೆ. ಚಂದ್ರು ಸಿನಿಮಾಗೆ ಹೋಗೋಕ್ಕೆ ಅವನೇ ಕಾರಣ. ಹಾಗೆ ಸೊ ಏನಾಗುತ್ತೆ, ಸ್ಟೋರಿ, ಕ್ಯಾರೆಕ್ಟರ್, ಪ್ಲಾಟ್, ಕ್ಯಾರೆಕ್ಟರ್, ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಇದು ಒಂದು ಇದಕ್ಕೊಂದು ತುಂಬ ಸಿಂಪಲ್ ಆಗಿ ಹೇಳೋದು ಅಂದರೆ, ಒಂದು ಪ್ಲಾಟ್ ಇರಬೇಕು, ಅದರಲ್ಲಿ ಕ್ಯಾರೆಕ್ಟರ್ಸ್ ಇರಬೇಕು, ಆಮೇಲೆ ಅದರಲ್ಲಿ ದ ಇಂಟೆನ್ಷನ್ ಆಫ್ ದ ಫಿಲ್ಮ್, ವಾಟ್ ಯು ವಾಂಟ್ ಟು ಸಜೆಸ್ಟ್ ಇರುತ್ತೆ. ದೆನ್ ಗಿವ್ ಎ ಪೊಯೆಟಿಕ್ ಜಸ್ಟಿಸ್. ಇದೆಲ್ಲ ರೂಲ್ಸ್. ನೀವು ಹಾಲಿವುಡ್ಗೆ ಹೋದರೆ, ನಿಮಗೆ ಹಾಲಿವುಡ್ಡಲ್ಲಿ ಅವರು ಆ ಜರ್ನಿಲಿ ಕರ್ಕೊಂಡು ಹೋಗ್ತಾರೆ ಟ್ರೈನಲ್ಲಿ. ಸಿನಿಮಾ ಹೇಗೆ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಹೇಳ್ತಾರೆ. ತುಂಬ ನೀವು ಹೋದಾಗ ವಿಸಿಟ್ ಮಾಡಿ ಅದನ್ನು. ಅವ್ರೇನು ಮಾಡ್ತಾರೆ, ದ ಸ್ಟೋರಿ ಸ್ಟಾರ್ಟ್ಸ್ ಫ್ರಮ್ ಎ ಕ್ಯಾಲಾಮಿಟಿ. ಒಂದು ಅಪ್ಪ ಅಮ್ಮ, 4 ಜನ ಮಕ್ಕಳು, ತುಂಬ ಚೆನ್ನಾಗಿರ್ತಾರೆ, ಒಂದು ಚಿಕ್ಕ ಹಳ್ಳಿಲಿರ್ತಾರೆ, ಸಂತೋಷವಾಗಿರ್ತಾರೆ. ಅರ್ಥಬೇಕಾಗತ್ತೆ. ಮಕ್ಕಳು ಒಂದು ಕಡೆ, ತಂದೆ ತಾಯಿ ಒಂದು ಕಡೆ ಆಗ್ಬಿಡ್ತಾರೆ. ವಾಪಸ್ ಹೋಗೋದಕ್ಕೆ ಆ ಊರಿಲ್ಲ. ಎಲ್ಲಿರ್ಬೋದು ಮಕ್ಕಳು? ಹೊಟ್ಟೋಗ್ಬಿಟ್ಟಿದೆ. ಮಕ್ಳು ಎಲ್ಲಿದ್ದಾರೆ ಅಂತ ತಂದೆ ತಾಯಿ ಗೊತ್ತಿಲ್ಲ, ಅಥವಾ ತಂದೆ ತಾಯಿ ಒಟ್ಟಿಗಿದಾರ, ಅವರು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ಇಲ್ಲ, ತಂದೆ ತಾಯಿ ಒಟ್ಟಿಗಿರ್ತಾರೆ. ಕೊನೆಗೆ ಏನಾಗುತ್ತೆ, ಈ ಒಬ್ಬೊಬ್ಬರು ಒಂದೊಂದು ಕಡೆ ಹೊಟ್ಟೋಗ್ತಾರೆ, ಏನೇನೋ ಆಗ್ಬಿಡ್ತಾರೆ. ಬಟ್ ಕೊನೆಯಲ್ಲಿ ಇವರೆಲ್ಲ ಒಂದಾಗಬೇಕು. ದಿಸ್ ಇಸ್ ದ ಸ್ಟೋರಿ. ನಂಗೆ ಅಂದದ ಗುಡಿ ಜ್ಞಾಪಕ ಬರ್ತಾರೆ. ಇನ್ನು ಹೇಳ್ತೀನಿ, ನಾಟ್ ಒನ್, hundreds and thousands of films are made on this plot. In English movies, Indian movies. But Indian movies ಎಷ್ಟು ನಾವು ಅಡ್ವಾನ್ಸ್ಡ್ ಅಂದರೆ, ಅದೇ ಕತೆಗೆ ಮ್ಯೂಸಿಕ್ಕನ್ನು ಯೂಸ್ ಮಾಡ್ತೀವಿ. ಒಂದು ಇಂಗ್ಲೀಷ್ ಫಿಲ್ಮಲ್ಲಿ ಒಂದು ಕ್ರಾಸ್ ಇರುತ್ತೆ, ಅಪ್ಪ ಅಮ್ಮ ಎಲ್ಲ ಮಕ್ಕಳಿಗೂ ಹುಟ್ಟಿದ್ದು. ಕ್ಲೈಮ್ಯಾಕ್ಸಲ್ಲಿ ಆ ವಿಲನ್ನು ಹೀರೋ ಇಬ್ಬರು ಅಣ್ತಮ್ಮದ್ರು, ಆಡಿಯನ್ಸಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಇನ್ನೇನು ಶೂಟ್ ಮಾಡಬೇಕು ಅಂದಾಗ ನೋಡ್ತಾನೆ, ಆ ಕ್ರಾಸ್ ಕಾಣುತ್ತೆ. ಅರೆ, ನನ್ನ ಹತ್ರ ಇರೋ ಕ್ರಾಸ್ ಅವ್ನು ನೋಡ್ತಾರೆ, ಅಣ್ತಮ್ಮ ಅಂತ ಗೊತ್ತಾಗುತ್ತೆ. ಅಲ್ಲಿ ಇಟ್ ಲೀಡ್ಸ್ ಟು ಎ ಪೊಯಿಟಿಕ್ ಜಸ್ಟಿಸ್. ಯಾದೋಂ ಕಿ ಭಾರತ್ ಅನ್ನೋ ಸಿನಿಮಾ ನೋಡಿರ್ಬೋದು, ನೋಡಿದ್ದೀನಿ. ಅದರಲ್ಲಿ ಇದೇ ಥರ ಆಗುತ್ತೆ. ಕೊನೆಯಲ್ಲಿ ಈ ಮಕ್ಕಳಿರ್ಬೇಕಾದ್ರೆ ಒಂದು ಹಾಡು ಹೇಳ್ತಿರ್ತಾರೆ, ಯಾದೋ ಕಿ ಬಾರಾತ್ ನಿಕ್ಲಿ ಹೇ ಯಾ ದಿಲ್ ಕೆ ದ್ವಾರೆ. ಆ ಕ್ಲೈಮ್ಯಾಕ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಅಲ್ಲಿ ಹಾಡು ಬರುತ್ತೆ. ಆಗ ಅಪ್ಪ ಅಮ್ಮನ ಗೊತ್ತಾಗುತ್ತೆ ಇದು ನಮ್ಮ ಹಾಡು.
ಆ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗುತ್ತೆ ನನ್ನ ಹಾಡು, ಆ ಕಳ್ಳನ್ ಗೊತ್ತಾಗುತ್ತೆ, ಅವರಿಬ್ಬರು ಅಣ್ಣ ತಮ್ಮಂದ್ರು. ಅಂದರೆ ಇಂಡಿಯನ್ ಸಿನಿಮಾ ಮೇಕ್ಸ್ ಇಟ್ ಮೋರ್ ಸೆಂಟಿಮೆಂಟಲ್ ಬೈ ಆ್ಯಡಿಂಗ್ ಅ ಮ್ಯೂಸಿಕ್. ದಿಸ್ ಇಸ್ ಯೂಸಿಂಗ್ ದ ಲೋಕಲ್ ಸೆಂಟಿಮೆಂಟ್ ಆ್ಯಂಡ್ ಮೇಕಿಂಗ್ ಇಟ್ ಮೋರ್ ಟಚಿ. ಚಿನ್ನ ನಿನ್ನ ಮುದ್ದಾಡುವೆಲ್ಲೋ ಹಂಗೆ ಆ ಒಂದು ಸಾಂಗು ಅಲ್ವಾ ಪ್ಲೇಸ್. ಇದು ಈ ಥರ ತುಂಬ ಸಿನಿಮಾಗಳು ಬಂದಿದೆ. ಹೌದು, ಪ್ಲಾಟ್ ಒಂದೇ, ಕಳೆದೋಗಿರೋರು ಸಿಗ್ತಾರೆ, ಸಿಗೋದೇ ಇಲ್ಲ, ಇವರು ಒಂದೇ ಒಂದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಥೆನ ಇಂಟರ್ವ್ಯೂಲೆಗೆ ತಂದು ಆಮೇಲೆ ನಾವು ಅದನ್ನು ಆಗೋಂಗೆ ಮಾಡ್ತೀವಿ. ದಿಸ್ ಇಸ್ ಹೌ ಎ ಸ್ಟೋರಿ ಇಸ್ ಮೇಡ್. There are many ways, but this is one of the ways that you can make a story beautiful, sir. ಆಮೇಲೆ ನೀವು ಹಾಸ್ಯನ ಒಂದು ಸಂದೇಶದೊಂದಿಗೆ ಕೊಡ್ತೀರಾ, ಅದು ಹೇಳಿದ್ರೆ ನಿಮಗೆ ಅದು ಥಿಯೇಟರ್ ಇನ್ಫ್ಲೂಯೆನ್ಸ್ ತುಂಬ ಇದೆ ಅಂತ. ಇದು ಏನಾಗುತ್ತೆ, ಒಂದು ಸ್ಟೋರಿ, ಒಂದು ನಾಟಕ ಯಾವುದೇ ಓದಿ, ಇಫ್ ಇಟ್ ಡಸಂಟ್ ಹ್ಯಾವ್ ಸಮಥಿಂಗ್ ಫಾರ್ ಯು ಟು ಕ್ಯಾರಿ, ಇಟ್ಸ್ ನಾಟ್ ಎ ವೆರಿ ಸಕ್ಸಸ್ಫುಲ್ ವರ್ಕ್. ಒಂದು ಕಥೆ ಪುಸ್ತಕ ಓದಿದ ಮೇಲೆ ಅದರ ಪರಿಣಾಮ ನಿಮ್ಮ ಮೇಲೆ ಬೀರಬೇಕು. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಎ ಕ್ಲಾಸಿಕ್. ಅದೆಷ್ಟೋ ದಿನ ಲಿಂಗರ್ ಆಗತ್ತೆ. ಇವಾಗ ಒಂದು ಕತೆ ಬುಕ್ ಓದಿದ್ರೆ ಅಥವಾ ಒಂದು ಫಿಲಮ್ ನೋಡಿದ್ರೆ ತುಂಬ ದಿನ ಇರುತ್ತದೆ. ಇವಾಗ ನಾವು ಚಿಕ್ಕನ್ನಲ್ಲಿ ನೋಡಿರೋದು ಈಗಲೂ ನಮ್ಗದು ಯಾವುದೋ ಒಂದು ಇದರಲ್ಲಿ ಆ ಫಿಲಮಲ್ಲಿ ಹಂಗೆ ಹೇಳಿ ಅದು ಒಂದು ನಮ್ಮ. ಇವಾಗ ನಾವು ಎಷ್ಟೋ ಫಿಲಮ್ಸ್ ನೋಡ್ತೀವಿ, ಯಾವುದೂ ಮನಸ್ಸಿನಲ್ಲಿ ಉಳಿಯೋದೇ ಇಲ್ಲ. ಈಗ ನೋಡ್ತೀವಿ ಹಂಗೆ ಹೊಟ್ಟೋಗುತ್ತೆ. ಎಷ್ಟು ದಿವಸ ಆಯ್ತು ಸಿನಿಮಾ ನೋಡಿ? ಯಾಕೆ ಸರ್ ಹೇಳಿ, ಯಾವ ಸಿನಿಮಾ ಲಾಸ್ಟ್ ಸಿನಿಮಾ ನೋಡಿ? ಇವಾಗ ಮೊನ್ನೆ ಯಾವುದೋ ನೋಡಿದೆ, ಬಾಲಿವುಡ್ ಬ್ಯಾಸ್ಟರ್ಡ್ಸ್ ಅಂತ ಒಂದು ಮೂವಿ ಅಲ್ಲ, ಅದು ನೆಟ್ಫ್ಲಿಕ್ಸ್ ಸೀರೀಸು. ಇದನ್ನು ನೋಡಿದೆ ಸರ್, ಕಾಂತಾರ 2. ಇಷ್ಟ ಆಗ್ಲಿಲ್ವಾ? ಕಾಂತಾರ 2 ನಂಗೆಲ್ಲ ಇಷ್ಟ ಆಯ್ತು. ಅದು ಹೊಸದು ಅಷ್ಟೇ ಹೊರತು ಇನ್ನೇನಿಲ್ಲ, ಸರಿ ತಪ್ಪು ಏನಿಲ್ಲ. ಆಲ್ರೆಡಿ ಯು ನೋ ಸಮಥಿಂಗ್. ಅದು ಹೊಸದಿತ್ತು. ಎಲ್ಲಿವರೆಗೂ ಕ್ಯೂರಿಯಾಸಿಟಿ, ಆಂಗ್ಸೈಟಿ, ನ್ಯೂನೆಸ್ ಇರುತ್ತೋ ಅಲ್ಲಿವರೆಗೂ ಕಥೆ ನಿಮ್ಮನ್ನು ಹೋಲ್ಡ್ ಮಾಡ್ಕೊಂಡು ಹೋಗುತ್ತೆ. ಇಫ್ ಯು ಆಲ್ರೆಡಿ ನೋ ಸಮಥಿಂಗ್ ಆ್ಯಂಡ್ ಯು ವಾಂಟೆಡ್ ಟು, ಅದು ಸ್ಟೋರಿ ಬರಿಬೇಕಾದ್ರೆ ಇದೊಂದು ಭಾಳ ಮುಖ್ಯ. ಕಂಟಿನ್ಯೂಸ್ ಕ್ಯೂರಿಯಾಸಿಟಿ ಇರಬೇಕು, ಆಂಗ್ಸೈಟಿ ಇರಬೇಕು ಏನಾಗುತ್ತೆ ಮುಂದಕ್ಕೆ ಅಂತ. ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಆಗಲ್ಲ, ಅದನ್ನು ಆ್ಯಂಟಿ ಕ್ಲೈಮ್ಯಾಕ್ಸ್ ಅಂತ ಹೇಳಿ ನಿಮ್ಮನ್ನು ನಂಬಿಸಿ ಆಮೇಲೆ ನಿಮಗೆ ಬೇಕಾದ್ದನ್ನು ಕಥೆಯಲ್ಲಿ ಹೇಳ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಪೊಯಿಟಿಕ್ ಜಸ್ಟಿಸ್. ದೀಸ್ ಆರ್ ಆಲ್ ಸಮ್ ರೂಲ್ಸ್ ವಿಚ್ ಐ ಕೇಮ್ ಟು ನೋ ವರ್ಕಿಂಗ್ ವಿತ್. ಇಲ್ಲ ನೋಡಿ, ನಾನು ಸಂಗೀತಂ ಶ್ರೀನಿವಾಸರಾವ್, ಆಮೇಲೆ ವೆರಿ ಲೀಡಿಂಗ್ ಡೈರೆಕ್ಟರ್ಸ್ ಜೊತೆ ಮಾಡಿದಾಗ ಐ ಲರ್ನ್ಡ್ ಆಲ್ ದಿಸ್. ನನಗೆ ಇದಕ್ಕೊಂದು ಥಿಯರಿ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಕತೆ ಬರೆಯೋಕ್ಕೆ. ನಮ್ಮದು ಇಂಪಲ್ಸಿವ್ ಆಗಿ ನಮ್ಗೆ ಅನಿಸಿದ್ದನ್ನು ನೋಡಿದ್ದನ್ನು ಕತೆ ಬರಿ. ಬಟ್ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಜನರಲ್ಲಿ, ಅಥವಾ ಏನೋ ಒಂದು ನ್ಯೂನೆಸ್ ತರಬೇಕು, ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಏನೋ ಒಂದು ವಿಷಯ ತರಬೇಕು. ಅದೆಲ್ಲ ಒಂದು ಎಲಿಮೆಂಟ್ಸ್ ಇರಬೇಕು ಕತೆನಲ್ಲಿ. ಅಂದ್ ಮಾತ್ರ ಕತೆ ಬರೆಯೋಕ್ಕೆ ಸಾಧ್ಯ. ಜನಕ್ಕೆ ಗೊತ್ತಿರೋದನ್ನೇ ನೀವು ಬರೆಯೋದಾದರೆ ಅದೇನು ಕತೆ ಅಂತ ಅನ್ಸಲ್ಲ. ನನ್ನ ಒಂದು ಸಿನಿಮಾ ತುತ್ತಾಮುತ್ತ ಅಂತ. ತುತ್ತಾಮುತ್ತ ಅಂತ ಇದೇನಂದರೆ ಒಂದು ಸಿಂಪಲ್ ಸ್ಟೋರಿ. ಒಬ್ಬ ಹುಡುಗ ಅಮ್ಮನ್ನ ಭಾಳ ಪ್ರೀತಿಸ್ತಾ ಇರ್ತಾನೆ. ಅಮ್ಮ ತುಂಬ ಪ್ರೀತಿಯಿಂದ ಅವ್ನು ಬೆಳೆಸಿರ್ತಾನೆ. ಆಕೆನೇ ಒಂದು ಹುಡುಗಿ ನೋಡಿ ಮದುವೆ ಮಾಡಿಸ್ತಾನೆ. ಮಗನ್ನ ತುಂಬ ಶಿ ಡಸಂಟ್ ಲವ್, ಶಿ ಪೊಸೆಸಸ್ ಹಿಮ್ ಬಿಕಾಸ್ ಫ್ರಮ್ ಅವರ್ ಡೇಸ್ ಆಫ್ ಲೋನ್ಲಿನೆಸ್, ಗಂಡ ಸತ್ತ ಮೇಲೆ ಮಗನನ್ನೇ ಎಲ್ಲ ಅನ್ಕೊಂಡ್ಬಿಟ್ಟಿರ್ತಾಳೆ. ಇಡೀ ಜಗತ್ತೇ ಆ ಮಗ ಆಗ್ಬಿಡುತ್ತೆ. ಮದುವೆ ಮಾಡಿಕೊಟ್ಟಾಗ ಅದನ್ನು ಹಂಚ್ಕೋಬೇಕಾದ ಪ್ರಸಂಗ ಬಂದಾಗ ಶಿ ವಿಲ್ ಹೇಟ್ ದ ಡಾಟರ್ ಇನ್ ಲಾ. ಅದಕ್ಕೆ ಮೋಸ್ಟ್ ಆಫ್ ದ ಮದರ್ ಇನ್ ಲಾಸ್ ಹೇಟ್ ಡಾಟರ್ ಇನ್ ಲಾ. ದಿಸ್ ಈಸ್ ಎ ಕಾಮನ್ ಸಬ್ಜೆಕ್ಟ್. ದಿಸ್ ಈಸ್ ಅ ಕಾಮನ್ ಸಬ್ಜೆಕ್ಟ್ ಅಲ್ವಾ? ಬಟ್ ಈ ಕಥೆನ ಆ ಥರನೇ ಹೇಳಿದ್ರೆ ಅದು ಕತೆ ಆಗಲ್ಲ. ಬಟ್ ದಿಸ್ ಇಸ್ ಅ ಸೋಷಿಯಲ್ ಪ್ರಾಬ್ಲಮ್, can be made into a story. But
If you say the mother-in-law is bad, or say the daughter-in-law is bad, you are taking sides. ಏನು ಬ್ಯಾಡು ಗುಡ್ಡು ಏನಿಲ್ಲ. ಇಟ್ ಇಸ್ ಬಿಕಾಸ್ ಆಫ್ ದ ಸೈಕಾಲಜಿ ದಟ್ No, ಹ್ಯಾಪನ್ಸ್. you have to tell in a story. Yeah, that we have It to should be make interesting. a story interesting. So I wrote that film. That was a very big success. Okay. I started seeing the problem from the son's angle. Okay. Innocent fellow. He He's loved a his mother. sandwich. ಇಷ್ಟೇ ಕತೆ. ಇಷ್ಟೇ ಕತೆ. Correct. ಇದು ಎಲ್ಲರ ಮನೆ ಪ್ರಾಬ್ಲಮ್. ಇದಕ್ಕೆ ಸೊಲ್ಯೂಷನ್ ಇದೆಯಾ? ಐ ಗಿವ್ ಎ ಸೊಲ್ಯೂಷನ್ ಇನ್ ದ ಮೂವಿ. Oh, nice. ಅದಕ್ಕೆ ಅಂದ್ರೆ ಈವನ್ ಪ್ರಾಬ್ಲಮ್ಸ್, ನಮ್ಮ ಸುತ್ತಮುತ್ತಲು ನಡೀತಾ ಇರೋ ಪ್ರಾಬ್ಲಮ್ಸ್, ಅದನ್ನು ತಗೊಂಡು ಅದರಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಅಂಶವನ್ನು ನೀವು ಹೇಳಿದ್ರೆ Correct. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. Correct. ನಾಟ್ ಆಂಟಿಸಿಪೇಟಿಂಗ್ ವಾಟ್ ವಿಲ್ ಹ್ಯಾಪನ್. ಯು ಕಾಂಟ್ ಆಂಟಿಸಿಪೇಟ್. ಓ ಇದು ಎಲ್ಲರ ಮನೆ ಪ್ರಾಬ್ಲಮ್, ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ. ಸೊಲ್ಯೂಷನ್ ಇದೆ ಅಂದಾಗ ಇಂಟರ್ವಲ್ಗೆ ಹೋದವನು ವಾಪಸ್ ಬರ್ತಾನೆ. ಸೊ ಸ್ಟೋರಿ ಹ್ಯಾಸ್ ಟು ಕಂಟಿನ್ಯೂಸ್ ಕ್ಯೂರಿಯಾಸಿಟಿ, ಆಂಗ್ಸೈಟಿನ ಇಟ್ಕೊಂಡು ಹೋಗ್ಬೇಕು. Very nice. Correct. ಸರ್, ನಟ ಹಾಸ್ಯಕಾರನಾಗದಿದ್ದರೆ ಏನಾಗಿರುತ್ತಿದ್ರು? ಅದು ನಟ ನಾ ಹೇಳ್ತಾ ಇರೋದು ವಕೀಲನ, ಶಿಕ್ಷಕನ, ಅಥವಾ ಪಂಚ್ಲೈನ್ ಇರುವ ರಾಜಕಾರಣಿನ? ಸಿ, ನನ್ನ ಪ್ರಕಾರ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಇದೆಯಲ್ಲ, ಹಾಂ. ನಿಮ್ಗೆ ಬೇಸಿಕ್ ಇಂಟೆಲಿಜೆನ್ಸ್, ಬೇಸಿಕ್ ಇನ್ಸ್ಟಿಂಕ್ಟ್ ಇದ್ದರೆ ನೀವು ಯಾವುದೇ ಕೆಲಸ ಮಾಡಿ. ಈಗ ನಾನು ಓದಿದ್ದು ಲಾ, ಆಗಿದ್ದು ಆಡಿಟ್ರು. ಆದರೆ ಆ ಇನ್ಸ್ಟಿಂಕ್ಟ್ ಇದೆಯಲ್ಲ, ಟು ಆರ್ಗ್ಯೂ ಎನಿಥಿಂಗ್ ಅಂಡ್ ಟು ಕೌಂಟರ್ ಎನಿಥಿಂಗ್, ದಟ್ ಐ ಡಿಡ್ ಇನ್ ಹರ್ಟೆ. ಲಾಯರ್ ಆಗಬೇಕು ಅಂತ ಏನಿಲ್ಲ ಅದಕ್ಕೆ, ಅದು ಲಾಯರ್ ಕೆಲಸನೇ ಅದು, ಹೌದಾ? ಹೌದು. ನೀವು ಪರ ಮಾತಾಡ್ತೀರಾ, ವಿರೋಧ ಮಾತಾಡ್ತೀರಾ. ಸೊ ನಿಮ್ಮಲ್ಲಿ ಒಂದು ಬೇಸಿಕ್ ಆ ಇನ್ಸ್ಟಿಂಕ್ಟ್ ಇರಬೇಕು ಅಷ್ಟೇ. ನೀವು ಏನು ಮಾಡಿದ್ರು ಆಗತ್ತೆ. ಹಾಸ್ಯಕಾರನೂ ಆಗ್ಬೋದು, ನಟನೇನೂ ಆಗ್ಬೋದು, ರಾಜಕಾರಣಿ ಆಗ್ಬೋದು. ಹಾಸ್ಯಗಾರನಿಗೂ ಅಂತ ಡಿಫ್ರೆನ್ಸ್ ಏನಿಲ್ಲ. ನೀವು ಅದು ಎಲ್ಲ ನಟರು ಹಾಸ್ಯಗಾರ ಅಲ್ಲಲ್ಲ, ಪಾತ್ರ ನೀವು ಯಾವ ಪಾತ್ರ ಮಾಡ್ತೀರಾ ಅದ್ರೊಳಗಡೆ ಹೋಗ್ತೀರಲ್ವಾ. ಓಕೆ. ಅದೆರಡು ಒಂದೇ ಕ್ಯಾಟಗರಿ. ಅದು ಒಳ್ಳೆ ಆಕ್ಟ್ರು, he can create laughter, he can make you cry, he can make you shout. That's a good actor. For him there is no restriction. ಓಕೆ ಸರ್, ಹಾಗೆಯೇ ಹಾಸ್ಯಕಾರರ ಜೊತೆ ಒಂದು ವೇದಿಕೆನ ಹಂಚ್ಕೋಬೇಕಂದ್ರೆ ಯಾವ ನಟನ ಜೊತೆ ನೀವು ಮಾಡಲಿ ಇಷ್ಟಪಡ್ತೀರಾ? ಇದು ಕರ್ನಾಟಕದ ನಟ ಆಗಿರಬಹುದು ಅಥವಾ ಇಂಟರ್ನ್ಯಾಷನಲ್ ನಟ ಆಗಿರಬಹುದು. ನಿಮ್ಗೆ ಯಾರ ಜೊತೆ ಒಂದೇ ವೇದಿಕೆಯಲ್ಲಿ ನಟನೆ ಮಾಡೋಕ್ಕೆ ಇಷ್ಟ ಆಗುತ್ತೆ? ನಾನು ಅದನ್ನು ಯೋಚನೆ ಮಾಡಿಲ್ಲ. ಈಗ ತುಂಬ ಜನ ಇದ್ದಾರೆ. ಕಾಮಿಡಿ ವಿತ್ ಕಪಿಲ್ ಇದೆ, ಕಾಮಿಡಿ ವಿತ್ ಕಪಿಲ್, ನಾನೆಲ್ಲ ನೋಡ್ತಿರ್ತೀನಲ್ಲ ಅದೆಲ್ಲ. ನಾವು ಅದೆಲ್ಲ ಮಾಡಿರ್ತೀವಿ. ಬಟ್ ಆ ಟೆಕ್ನಿಕ್ಸ್ ಅಂದರೆ ನಾವು ಏನು ಮಾಡ್ತಿದ್ವಿ, ಇಂಡಿವಿಜುವಲ್ ಆಗಿ ಸ್ಟೇಜ್ ಮೇಲೆ ಬಂದು ಮಾತಾಡ್ತೀವಿ. ಅವನು ಕಾಮಿಡಿ ವಿತ್ ಕಪಿಲಲ್ಲಿ ಹಿ ವಿಲ್ ಇನ್ವಾಲ್ವ್ ಅದರ್ಸ್ ಆಲ್ಸೋ ಇನ್ ಟು ದ ಥಿಂಗ್. ದಟ್ ಈಸ್ ಥಿಯೇಟ್ರಿಕಲ್. ಇಂಡಿವಿಜುವಲ್ ಆಗಿ ಮಾತಾಡೋದು ಸ್ಟ್ಯಾಂಡಪ್ ಕಾಮಿಡಿ ಇರ್ತದೆ. ಅದರಲ್ಲಿ ಬೇರೆ ಆ್ಯಕ್ಟರ್ಗಳು, ಆಮೇಲೆ ಬಂದ ಜನ, ಯಾರೋ ಸೆಲೆಬ್ರಿಟೀಸ್ ಬರ್ತಾರೆ, ಮಾಡಿಕೊಂಡ್ರೆ ಅದು ಥಿಯೇಟ್ರಿಕಲ್ ಅಂತೀವಿ. ಅದೊಂದು ಡ್ರಾಮಾ, ಅದರಲ್ಲಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡುತ್ತೆ. ಆ ಥರ ಮಾಡ್ಬೋದು. ಆ ಥರ ಮಾಡೋದು ನಿಮ್ಗೆ ಇಷ್ಟ. ಓಕೆ. ನೀವು ಹಾಸ್ಯ ಮಾಡ್ತಿದ್ದಾಗ ಪ್ರೇಕ್ಷಕರು ಯಾವುದಾದ್ರೂ ಒಂದು ಹಾಸ್ಯಾಸ್ಪದ ಘಟನೆನ ನಿಮ್ಗೆ ಯಾವುದಾದ್ರೂ ಆಗಿದೆಯಾ? ಹಾಗೆ ಅದು ಭಾಳಷ್ಟು ಆಗಿದೆ. ಹಾಸ್ಯಾಸ್ಪದ ಅನ್ನೋದಕ್ಕಿಂತ ಕೆಲವು ತರಲೆಗಳು ಆಗಿದೆ. ಹೌದಾ? ಅಂಥದ್ದೇನೋ ಶೇರ್ ಮಾಡಬೇಕಂದ್ರೆ ಈಗ ಅನ್ಸುತ್ತೆ ಅದೇನೋ ದೊಡ್ಡ ವಿಷಯ ಅಲ್ಲ ಅಂತ. ನಾವು ಉಡುಪಿಲಿ ಮಾಡಿದಾಗ ಒಂದು ಗ್ರೂಪ್ ಆಫ್ ಪೀಪಲ್ ನಮ್ಮ ಶೋ ನಿಲ್ಲಿಸಬೇಕು ಅಂತ ಗಲಾಟೆ ಮಾಡಿದ್ವಿ. ಓಕೆ. ಏಕೆ? ಏನೋ ಗೊತ್ತಿಲ್ಲ. ಏನು ಅಂತ ಕೇಳಿದ್ದಕ್ಕೆ, ನೀವು ನಿಮ್ಮ ಹಾಸ್ಯದಲ್ಲಿ ನಮ್ಮ ದೇವರುಗಳನ್ನೆಲ್ಲ ಅವಮಾನ ಮಾಡ್ತೀರಿ. ನಾವು ಏನು ಆ ಥರ ಮಾಡಲ್ಲ. ಈಗ ನೀವು ದ್ರೌಪದಿ ನಾಟಕದಲ್ಲಿ ಆ ಸಾಬ್ರು ಹುಡುಗ ದ್ರೌಪದಿ, ಅದರಲ್ಲಿ ಹಾಸ್ಯ ಅಷ್ಟೇ. ಅದು
ಬಟ್ ದೇ ವಾಂಟೆಡ್ ಟು ಸ್ಟಾಪ್ ಇಟ್. 8,000 ಈ ಜನ ಫೆನೆಟಿಕ್ಸ್ ಇರ್ತಾರಲ್ವಾ, 8,000 ಜನ ಆಯ್ತು. ಫೆನೆಟಿಕ್ಸ್ 8,000 ಜನ ಆಯ್ತು. ದಟ್ಸ್ ಹೌ ದೇ ಬಿಹೇವ್. 8,000 ನಿಮ್ಮ ಅಗೇನ್ಸ್ಟ್ ಆಗಿ. ಹಾ, ಅಲ್ಲಲ್ಲ 8,000 ಜನ ಆಡಿಯನ್ಸ್ ಇದ್ರು ಆಡಿಟೋರಿಯಂ ಅಲ್ಲಿ. ಇದ್ದವರೆಲ್ಲ ಅವರೇ ಹ್ಯಾಂಡ್ಫುಲ್. ಹಾ ಹಾ ಹಾ, ಓಕೆ. ನಾವು ಹೇಳಿದ್ವಿ ನೋ ವಿಲ್ ನಾಟ್ ಸ್ಟಾಪ್ ಇಟ್. ಹಾ, ಇಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಬದುಕಲ್ಲಿ ಯು ಶುಡ್ಂಟ್ ಬಿ ಸ್ಕೇರ್ಡ್ ಆಫ್ ಎನಿಥಿಂಗ್, ಕರೆಕ್ಟ್ ಬಟ್ ಯು ಶುಡ್ ಬಿ ಶೂರ್ ವಾಟ್ ಯು ಆರ್ ಡೂಯಿಂಗ್ ಈಸ್ ರೈಟ್. ಕರೆಕ್ಟ್. And when you are doing something right, you don't have to be scared of any authority in the world. ಕರೆಕ್ಟ್. You don't have. That is my nature. And I was in the union. ಹಾ, I- ಆ ಕತೆ ಹೇಳ್ತೀರಾ ಸರ್ ನೀವು ಏಜಿಸ್ ಆಫೀಸಲ್ಲಿ ಅದೇ ಇದ್ದಾಗ ನಮ್ಮ ಏನಾಯ್ತಂತ? ಆಫೀಸಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇರಬೇಕು ಅಂತ ಕಾರಣ ಇಷ್ಟೇ, ವೆರಿ ಸಿಂಪಲ್. ನಾವು ಏಜಿಸ್ ಆಫೀಸಲ್ಲಿ ಆಡಿಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಆಡಳಿತ ಭಾಷೆ ಕನ್ನಡ. ಸೊ ಕನ್ನಡ ಗೊತ್ತಿದ್ದೇನೆ ಏನು ಆಡಿಟ್ ಮಾಡೋಕ್ಕಾಗತ್ತೆ. ಹೌದು. ಅದಕ್ಕೆ ನಾವು ಲಾಜಿಕಲ್ ಆಗಿ ಪ್ರೆಸೆಂಟ್ ಮಾಡಿದ್ವಿ, ಬಟ್ ಒಪ್ಪಲಿಲ್ಲ. ನಾವು ಸ್ಟ್ರೈಕ್ ಮಾಡಿದ್ವಿ, 40 days ಕ್ಲೋಸ್ ಡೌನ್ ಮಾಡಿದ್ವಿ. ಹೌದಾ? ನನ್ನ ಮೇಲೆ ಕೇಸ್ ಆಯಿತು, ಹಾ, ಎಲ್ಲ ಆಯಿತು. ಬಟ್ ಬಿಕಾಸ್ ಅದು ಏನೋ NSG ಕೇಸ್ ಅಂದ್ರೆ ಅದೇ, ತುಂಬಾನೇ National- ಆಶ್ಚರ್ಯ ಆಯ್ತು National ನನಗೆ. Security- ಜಸ್ಟ್ ಬಿಕಾಸ್ Yes. ಯು ಪ್ರಮೋಟೆಡ್ ಕನ್ನಡ, ಇಟ್ ಶುಡ್ಂಟ್ ಹ್ಯಾವ್ ಬಿಕಮ್ ಅನ್ NSG ಇಲ್ಲ, ಕೇಸ್ ಅಲ್ವಾ? ಏನಂದ್ರೆ ಸಿ ಇಟ್ ಈಸ್ ವೆರಿ ಈಸಿ ಟು ಬ್ರ್ಯಾಂಡ್ ಯು ಅಂಡ್ ಶಟ್ ಯುವರ್ ಮೌತ್. ಬಟ್ ಅದಾದಮೇಲೆ ಅನಂತ್ ಕುಮಾರ್ ಇದ್ದರು, ಅದ್ವಾನಿ ಜೊತೆ ಮೀಟಿಂಗ್ ಆಯಿತು, ಎಲ್ಲ ಆಯಿತು. ದೇ ಅಗ್ರೀಡ್. ಬಟ್ ದೇ NS ಕೇಸ್ ಹಾಕಿದ್ರು. ಸಿ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ರೈಟ್, ಯು ಡೋಂಟ್ ಹ್ಯಾವ್ ಟು ಬಿ ಸ್ಕೇರ್ಡ್ ಅಟ್ ಯು ಆಲ್. ಶುಡ್ಂಟ್ ಹ್ಯಾವ್. ಯಾರೇ ಆಗಿರಬಹುದು ಅಲ್ವಾ? ಯಾರೇ ಆಗಿರ್ಬೋದು, ಹೆದರ್ಬೇಕಾಗಿಲ್ಲ. ಬಟ್ ಹಂಗೆ ಹೋದವ್ರು ಎಷ್ಟೋ ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಕಷ್ಟ ಬೇರೆ, ಸೋತವ್ರಿಲ್ಲ. ಹಾಂ, ಓಕೆ. ವೆನ್ ಯು ಡೂಯಿಂಗ್ ಸಮಥಿಂಗ್ ರೈಟ್, ಹಾಂ ಅವ್ರು ಅನ್ಕೊಂಡಿರ್ಬೋದು ಹಾಂ, ನಾವು ಅವ್ರನ್ನ ಹೊಡೆದ್ವಿ ಹಿಡಿದ್ವಿ ಅಂತ. ಹಾಂ, ಒಂದು ಕನ್ವಿಕ್ಷನ್ ಇತ್ತು ಅಂದರೆ ಯಾರಿಗೂ ಸೋಲೋದಿಲ್ಲ. ಕಷ್ಟ ಬರಲಿ ಅಥವಾ ಒಂದು ಯಾಕೆ ಇದೇ ಸೋಲ್ಬೇಕು, ಬರಲಿ. ಯಾಕೆ ಸೋಲ್ಬೇಕು ಹೇಳಿ? ಕರೆಕ್ಟ್. ಇಫ್ ಎ ಹ್ಯಾಂಡ್ಫುಲ್ ಆಫ್ ಪೀಪಲ್ ಡೋಂಟ್ ಲೈಕ್ ಇಟ್, ಬಟ್ ದೇರ್ ಆರ್ ಥೌಸಂಡ್ಸ್ ಹೂ ಲೈಕ್ ಇಟ್. ಕರೆಕ್ಟ್. ವೆಲ್ ಸೆಡ್ ಸರ್. ಹಾಸ್ಯ ಒಂದು ಔಷಧಿ ಅಂದರೆ ಅದಕ್ಕೆ ಓವರ್ ಡೋಸ್ನ ಏನಂತ ಕರಿಬೋದು ಅಂತ. ಇಲ್ಲ, ಹಾಸ್ಯದಲ್ಲಿ ಓವರ್ ಡೋಸ್ ಇರೋದೇ ಇಲ್ಲ. ನೀವು ಹಾಸ್ಯದಲ್ಲಿ ಓವರ್ ಡೋಸ್ ಅಂದರೆ, ಈ ಹಾಸ್ಯದಲ್ಲಿ ಬೇರೆ ಬೇರೆ ಥರ ಹಾಸ್ಯ ಇದೆ. ಹಾಸ್ಯ, ಅಪಹಾಸ್ಯ, ವ್ಯಂಗ್ಯ, ಕುಹಕ ಅಂತೆಲ್ಲ ಇದೆ. ಏನು ಓವರ್ ಡೋಸ್ ಅಂದರೆ, ನೀವು ಹಾಸ್ಯ ಮಾಡಿದಾಗ ಯಾರೋ ಒಬ್ಬ ಇಂಡಿವಿಜುವಲ್ನ ಪಾಯಿಂಟ್ಔಟ್ ಮಾಡಿ ಅವನಿಗೆ ನೋವಾಗುವಂಥ ಹಾಸ್ಯವನ್ನು ಮಾಡಬಾರ್ದು. ಹೌದು. ಇವಾಗ ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ತುಂಬ ಹಂಗೆ ಮಾಡ್ತಾರೆ. ಇಲ್ಲ, ಅವ್ರಿಗೆ ಅವ್ರಿಗೆ ನೋವು ಆಗಲ್ವೋ ನನಗೆ ಗೊತ್ತಿಲ್ಲ. ಅವ್ರಿಗೆ ನೋವಾಗದೆ ಇದ್ಮೇಲೆ ನಿಮ್ದೇನು ತೊಂದರೆ ಇಲ್ಲ, ಬಿಟ್ಬಿಡಿ. ಅಲ್ಲ, ಇಟ್ ಈಸ್ ಬಿಟ್ವೀನ್. ನಾವು ವಿ ಸಿಟ್ ಆನ್ ಜಡ್ಜ್ಮೆಂಟ್. ಅವನು ಹಾಸ್ಯ ಮಾಡ್ತಾನೆ, ಅವನು ಅಪಹಾಸ್ಯ ಮಾಡ್ತಾನೆ. ನೋ, ಅವನು ಯಾರಿಗೆ ಅಪಹಾಸ್ಯ ಮಾಡ್ತಾನೆ, ಯಾವ ಇಂಡಿವಿಜುವಲ್ಗೆ, ಅವನಿಗೆ ಹಂಗೆ ಅನ್ನಿಸ್ದೇ ಇದ್ಮೇಲೆ ನಿಮ್ದೇನು ತೊಂದರೆ ಇಲ್ಲ. ಹೌದು, ನಿಮ್ದು ಏನು ತೊಂದರೆ ಅಂದರೆ ನೀವು ಹೇಳಿದ್ದನ್ನು ಅವ್ನು ಕೇಳಬೇಕು ಅಂತ. ಅವನು ಯಾಕೆ ಕೇಳ್ತಾನೆ? ಈಸ್ ಆಲ್ವೇಸ್ ಬೆಟರ್ ದೆನ್ ಯು. ಯು ಹ್ಯಾವ್ ಓನ್ಲಿ ಎ ಸೌಂಡ್, ಹಿ ಹ್ಯಾಸ್ ಅ ವಾಯ್ಸ್. ಪೀಪಲ್ ಲಿಸನ್ ಟು ಯು. ಬೈ ಶೌಟಿಂಗ್ ಯು ಕಾಂಟ್ ಮೇಕ್ ಪೀಪಲ್ ಲಿಸನ್. ಯಾರೋ ಒಂದು ಪುಸ್ತಕ ಬರೀತಾರೆ, ಅವ್ರನ್ನ ಚೀಫ್ ಗೆಸ್ಟ್ ಮಾಡಬಾರ್ದು ಅಂತ ಗಲಾಟೆ ಮಾಡಿ. ಕೆಲವು ಸಲ ಆಡಿಯನ್ಸ್ಗೆ ಹಂಗ ಅನ್ಸುತ್ತೆ. ಯಾಕೆ ಅಂದ್ರೆ Audience ಒಬ್ಬ ಕಾಮಿಡಿಯನ್ ನಿಂತು ಯಾರದೋ ಒಂದು ಪರ್ಸನಲ್ ವಿಷಯನೇನೋ ಮಾತಾಡಿ ಫೀಸ್ ಮೇಕಿಂಗ್ ಇಟ್. ಅಲ್ಲ, ಆಡಿಯನ್ಸ್ ಅನ್ಸುತ್ತೆ ಅಂತ ಹೇಳಲ್ಲ, ಯಾರೋ ಕೆಲವ್ರಿಗೆ ಅನ್ಸುತ್ತೆ ಅಷ್ಟೇ. ಹೌದು. ಅದೇ ಅವನ ಆಡಿಯನ್ಸ್ಗೆ ಅನ್ಸಲ್ಲ. ನಾವು ನೋಡ್ಬೇಕಾದ್ರೆ ಒಂದೊಂದ್ಸಲಿ ಅವ್ನಿಗೆ ಏನಾದ್ರೂ ನೋವಾಯ್ತಾ ಅಂತ ಒಂದು ಫೀಲಿಂಗ್ ಬರುತ್ತೆ. ಕಂಪ್ಯಾಷನ್ ಫಾರ್ ದಟ್. ಅದು ನಿಮ್ಮ ಪರ್ಸನಲ್ ಒಪಿನಿಯನ್. Okay. You are mistaking for a general opinion. No. What I feel need not be the feeling of everybody. If everybody feels like that, automatically it will be corrected. Okay.
ಡೋಂಟ್ ಸಿಟ್ ಆನ್ ಜಡ್ಜ್ಮೆಂಟ್ ಆನ್ ಸಚ್ ಥಿಂಗ್ಸ್. ಓಕೆ. ಬಿಕಾಸ್ ಅಲ್ಲ, ಇಟ್ ಈಸ್ ಅ ಹ್ಯಾಬಿಟ್. ಹಾಂ ಇಟ್ಸ್ ಅ ವೆರಿ ರೀಸೆಂಟ್ಲಿ ದಟ್ ಹ್ಯಾಬಿಟ್ ಈಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಹಾಂ ನನಗೆ ಹೇಳ್ತಾರೆ ಭಾಳ ಜನ, ನೀವು ಹಿಂಗೆ ಹೇಳ್ಬೇಕಿತ್ತು ಹಂಗೆ ಬನ್ನಿ ಒಂದು 5 ನಿಮಿಷ ಮಾತಾಡಿ, ಕರ್ಕೊಂಡು ಹೋಗ್ತೀನಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳಿ, ನೀವು ಹೇಳಿದ್ದನ್ನು ನೀವೇ ಹೇಳ್ಬಿಡಿ. ನಮ್ಗಾಗಲ್ಲ ಅಂದಮೇಲೆ ಸಜೆಸ್ಟ್ ಮಾಡೋರು ತುಂಬ ಹಂಬಲಾಗಿ ಸಜೆಸ್ಟ್ ಮಾಡ್ತಾರೆ. ನನಗೊಂದು ಜೋಕ್ ಗೊತ್ತು ನಿಜ, ನನಗೆ ಗೊತ್ತಿಲ್ಲ, ಅದನ್ನು ನಮ್ಗೆ ಹೇಳಿದ್ರೆ ಜನ ನಗಲ್ಲ, ನಿಮಗೆ ನಾನು ಹೇಳ್ತೀನಿ ನೀವೆಲ್ಲಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಟ್ ಈಸ್ ದ ವೇ ಸಂಬಡಿ ಪುಟ್ಸ್ ಇಟ್. ನೀವು ಹಂಗೆ ಮಾತಾಡ್ಬಾರ್ದ್ರಿ, ಹಂಗೆ ಮಾತಾಡಬೇಕು, ಹಂಗೇನು ಗೊತ್ತಿರಲ್ಲ ಅವ್ನಿಗೆ. ಅದೆಲ್ಲ ನಾವು ಯಾರ ಹತ್ರನೂ ಹಂಚ್ಕೊಳ್ಳಲ್ಲ, ಬಟ್ ಹಂಗೆ ಅನ್ಸುತ್ತೆ ಒಂದೊಂದ್ಸಲಿ. ಅಲ್ಲಲ್ಲ, ಅನ್ನಿಸ್ಲಿ ಅಲ್ಲ, ನಿಮ್ದಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಆ ಥರ ಬಂದು ನನಗೆ ಹೇಳ್ತಾರೆ. ಓಕೆ. ಆಮೇಲೆ ಅವ್ನು ಹೇಳಿದ್ದು ಕೇಳ್ತಾ ಇದ್ಮೇಲೆ ಅದ್ರ ಬೇರೆ ಅಬ್ಜೆಕ್ಷನ್ ಬೇರೆ ಹಾಕ್ತಾರೆ. ನೀವು ಪುರಾಣದ ಪಾತ್ರಗಳನ್ನ ತಗೊಂಡು ಹಾಸ್ಯ ಮಾಡಬಾರ್ದು. ನಾರದನ ಬಗ್ಗೆ ಪುರಾಣದಲ್ಲಿ ಮಾಡಿದಿರೋಷ್ಟು ಹಾಸ್ಯ ಯಾರಾದ್ರು ಮಾಡಿದಾರ? ನಾರದ ಇಲ್ಲಿಂದ ಅಲ್ಲಿಂದ ತಂದಿರೋರು ಅಂತ ಹೇಳ್ತಾರೆ. ಅಲ್ಲಲ್ಲ, ಪುರಾಣದಲ್ಲೇ ಅದನ್ನ ನೀವು ಅಬ್ಜೆಕ್ಟ್ ಮಾಡಕ್ಕಾಗತ್ತ ಅದನ್ನ? ಹೌದು. ಮೈ ಲಾಸ್ಟ್ ಕ್ವೆಶ್ಚನ್, ರಿಚಿ ಲೂಯಿಸ್ನೇ ವರ್ಣಿಸ್ಬೇಕಾದ್ರೆ ಏನಂತ ವರ್ಣಿಸ್ತೀರಾ ಅಂತ? ನಿಮ್ಮನ್ನು ನೀವೇ ವರ್ಣಿಸ್ಕೋಬೇಕಂದ್ರೆ. ಐ ಡೋಂಟ್ ನೋ, ವೇರ್ ಎವರ್ ಐ ಆಮ್, I see the atmosphere is lively. Okay. I don't try to tell my pains. I don't have any pains. I don't want to create a morose atmosphere. Correct. ಸೊ ನಮ್ಮ ಪ್ರೆಸೆನ್ಸ್ ಇದ್ದಾಗ ಎಲ್ಲರೂ ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ದಿಸ್ ಈಸ್ ಮೈ ಕ್ಯಾರೆಕ್ಟರ್. ನಮಗೆ ಭಾಳಷ್ಟು ವಿಷಯಗಳು ಇರುತ್ತೆ, ಹೇಳ್ಕೋಬೇಕು ಅಂತ. ಅದೇ ನಾವು ಮಾಡ್ತಿರೋದು ನಗೆ ಹಬ್ಬದಲ್ಲಿ. ನಗು ಮುಖಾಂತರ ಅದನ್ನು ಜನಕ್ಕೆ ತಲುಪಿಸೋ ಪ್ರಯತ್ನ. ಈ ಥರ ನಿಮ್ಮ ಯೂಟ್ಯೂಬ್ ಅಂಥದ್ದು ಇನ್ನೂ ಜಾಸ್ತಿ ಜನಕ್ಕೆ ತಲುಪಿದ್ರೆ ನಮ್ಮ ಉದ್ದೇಶನೂ ಅದೇ. ಆಮೇಲೆ ಯಾರೂ ಅನ್ಕೋಬೇಕಾಗಿಲ್ಲ, ಈ ಥರ ಮಾತಾಡೋದಕ್ಕೆ ಟ್ಯಾಲೆಂಟ್ಗೆ ಒಂದು ಹೆರಿಟೇಜ್ ಇರಬೇಕು, ಅದು ಹುಟ್ತಾ ಬರುತ್ತೆ, ಎಲ್ಲರೂ ಮಾತಾಡೋಕ್ಕಲ್ಲ. ಇದೆಲ್ಲ ಭ್ರಮೆ. ಎನಿಬಡಿ ಕ್ಯಾನ್ ಲರ್ನ್ ದಿಸ್. ಎನಿಬಡಿ. ನಾನು ನಿಮಗೆ ಒಂದು ಕ್ಲೂ ಕೊಟ್ಟಿದ್ದೀನಿ, ನಿಮಗೆ ಮಾತಾಡಬೇಕು, ಮಾತನಾಡ್ತಾ ಹೋಗಿ ನಾಟಕ ಆಡಿ, ನಾಟಕದ ತಂಡದ ಜೊತೆಗೆ. ಆಮೇಲೆ ನೀವು ಆ್ಯಕ್ಟ್ ಮಾಡಬೇಕು ಅಂತಾನೆ ಹೋಗಬೇಕು ಅಂತಿಲ್ಲ. ನಾಟಕದಲ್ಲಿ ನಿಮ್ಮ ಇಷ್ಟಕ್ಕೆ ಬೇಕಾದಂಥ ಸ್ಟೇಜ್ ಲೈಟಿಂಗು, ಕಾಸ್ಟ್ಯೂಮು, ಮೇಕಪ್, ನಿಮಗೆ ಯಾವ್ದು ಇಂಟ್ರೆಸ್ಟ್ ಅದ್ರೊಳಗಡೆ ಹೋಗಿ ಒಂದ್ಸಲ ಒನ್ಸ್ ಯು ಗೋ ದೇರ್ ಯು ವಿಲ್ ಲರ್ನ್ ಎವ್ರಿಥಿಂಗ್. ಇಟ್ ಈಸ್ ವೆರಿ ಸಿಂಪಲ್. ನಾನು ಒಂದಂತೂ ನನ್ನ ಎಲ್ಲರಿಗೂ, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ, ಡೋಂಟ್ ವೇಸ್ಟ್ ಯುವರ್ ಟೈಮ್. ವೇಸ್ಟ್ ಇನ್ ದ ಸೆನ್ಸ್, ತುಂಬ ಇದೊಂದು ಹಳೇ ಮಾತು, ವೇಸ್ಟ್ ಮಾಡಬೇಡಿ, ಯೂಸ್ಫುಲ್ ಮಾಡಿ. ಏನು ಯೂಸ್ಫುಲ್ ಏನು ಮಾಡ್ಬೇಕು ಅದನ್ನ ಹೇಳಯ್ಯ ಅಂತ. ಗೋ ಡೆವಲಪ್ ಎ ಹ್ಯಾಬಿಟ್, have a hobby, whatever be it. Singing, to be a singer, you have to listen to songs. ಅಷ್ಟೇ, ರೇಡಿಯೋ ಇದ್ರೆ ಸಾಕು ನಿನ್ನ ಮನೆಯಲ್ಲಿ. To be a dancer, see how people dance. If you want to speak, don't hear, listen. Okay. If you want to be a painter, don't see, observe. See the colors. Keep observing everything. You will become a painter. And when people talk, listen and deeply understand. When you read, don't read, study. You will become a thinker. Very nice. So your mind is always engaged. ಒಂದು ಕಮ್ಯುನಿಟಿನ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಕಮ್ಯುನಿಟಿ ಅನ್ನೋದಕ್ಕಿಂತ ಒಬ್ಬ ಇಂಡಿವಿಜುವಲ್ನ ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಭಾಳ ಜನ ಹೇಳ್ತಾರೆ ಅವನು ಬೈ ಬರ್ತ್ ಅದರಿಂದ ಆಗುತ್ತೆ ಅಂತ. ನನ್ನ ಪ್ರಕಾರ ನನ್ನ ಇನ್ಸ್ಟಿಟ್ಯೂಟ್ ಹಾಗಲ್ಲ. ನನ್ನ ಮನೆ ಚಾಮರಾಜಪೇಟೆ.
ಎಡಗಡೆ ಶಂಕರ ಮಠ, ಬಲಗಡೆ ಗವಿಪುರ ಗುಟ್ಟಹಳ್ಳಿ, ಕೆಂಪೇಗೌಡ ನಗರ. ಸ್ವಲ್ಪ ಹಿಂದೆ ಬಂದರೆ ಆಜಾದ್ ನಗರ್. ಒಂದೇ ಒಂದು ಮನೆ ನಮ್ಮದು, ಕ್ರಿಶ್ಚಿಯನ್ ಮನೆ. ಈ ಕಡೆ ತಿಳಿ ಸಾರು, ನೀರು ಮಜ್ಜಿಗೆ. ಈ ಕಡೆ ಮುದ್ದೆ, ಬಾಡು, ಟೈರು, ಟ್ಯೂಬು, ಟವಲ್ಲು, ಈ ಥರ ನಾನ್ ವೆಜ್. ಸ್ವಲ್ಪ ಹಿಂದೆ ಬಂದುಬಿಟ್ರೆ ಇಲ್ಲಿ ಆಜಾದ್ ನಗರ್, ಅಲ್ಲಿ ಸುಲೇಮಾನ್, ರೆಹಮಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬಿರಿಯಾನಿ, ಫಿರ್ನಿ, ಕೈಮಾ, ಕಬಾಬ್. ಸೊ ನನಗೆ ಎಡಗಡೆ ಹೋಗಿ ಅಬ್ಸರ್ವ್ ಮಾಡಿದ್ರೆ ಆ ಶಂಕರ ಮಠದ ನಾಯಿಗಳೆಲ್ಲ ಒಂಥರ ಒಣಕೊಂಡು ಟೈಫಾಯ್ಡ್ ಬಂದು ಬೆಕ್ಕಿನ ಥರ ಇರ್ತದೆ. ಕಾರಣ ಯಜಮಾನರು ತಿನ್ನೋದೇ ಅನ್ನ ಸಾರು. ಇವಕ್ಕೇನು ಹಾಕ್ತಾರೆ ಪಾಪ. ಅದೇ ಈ ಗುಟ್ಟಳ್ಳಿ ನಾಯಿಗಳು ಒಳಗೆ ಪೊಗದಸ್ತಾಗಿರ್ತವೆ. ಯಾಕಂದರೆ ಅವಕ್ಕೆ ಟೈರು, ಟ್ಯೂಬು, ತಲೆ ಮಾಂಸ, ಕಾಲು ಸೂಪು, ಹೌದು ಭಾರಿ ಫುಡ್. ಈ ಕಡೆ ಈ ಆಜಾದ್ ನಗರ್ ಇದೇ ನಮ್ಮನ್ನು ಫಸ್ಟ್ ಇನ್ಫ್ಲೂಯೆನ್ಸ್ ಮಾಡಿದ್ದು. ಇದು ಮೂರು ಕಲ್ಚರ್ಗಳ ಮಧ್ಯೆ ಒಬ್ಬೊಬ್ಬ ಹೇಳೋನು, ಇಲ್ಲಿ ಶಾಸ್ತ್ರಿ ನಿಂತಿದ್ದ ನೋಡಯ್ಯ, ಇಲ್ಲಿ ಬಂದು ಮಂತ್ರ, ಘೋಷ, ಪುರಾಣ ಇದನ್ನೆಲ್ಲ ಕಲ್ತ್ಕೋಬೇಕು, ಮಂತ್ರಘೋಷ ಕಲ್ತ್ಕೋಬೇಕು, ಸ್ಪಷ್ಟವಾಗಿ ಮಾತಾಡೋಕೆ ಇವನಂದ. ಅವನು ಆ ಕಡೆ ಗುಟ್ಟಳ್ಳಿಯವನು, ನಮ್ಮ ಜಾನಪದ ಇದೆಯಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ, ಪೌರಾಣಿಕ ನಾಟಕದಲ್ಲಿ ಒಂದು ಸಲ ಕುರುಕ್ಷೇತ್ರ ಮಾಡೋ, ಎಲ್ಲ ಭಾಷೆ ಗೀಸೆ ಟೈಟ್ ಆಗ್ಬಿಡ್ತದೆ ಅಂತ. ಈ ಕಡೆ ಬಂದರೆ ಕವಾಲಿ, ಶಾಯರಿ, ಮುಷಾಯರಿ, ಇಲ್ಲಿ ಸಲೀಂ ಅಂತ, ಅಲ್ಲಿ ಸಿದ್ದೇಗೌಡ ಅಂತ, ಇಲ್ಲಿ ಶಾಸ್ತ್ರಿ ಅಂತ, 3 ಜನ. ತ್ರಿವಿಕ್ರಮ ದ್ವೈಪಾಯನ ಆಚಾರ್ಯ ಅಂತ ಇವನ ಹೆಸರು. ಹೆಸರೇ ಅಷ್ಟು ದೊಡ್ಡ. ನಾವೇನಾದ್ರು ಬೆಳಗ್ಗೆ ಎದ್ದು ಶಂಕರ ಮಠದ ಕಡೆ ಹೋಗ್ಬಿಟ್ರೆ ಸೌಂಡೇ ಬೇರೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ತಿಳಿಸಾರು ನೀರ್ ಮಜ್ಜಿಗೆ. ಬಲಕ್ಕೇನಾರು ಹೋಗ್ಬಿಟ್ರೆ ಕುಲದಲ್ಲಿ ಕೀಳ್ಯಾವುದೋ, ಉಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವಾಳು ಮನ್ಸನ ಮಧ್ಯೆ ಮೇಲ್ಯಾವುದು ಕೀಳ್ಯಾವುದು, ತಯ್ಯ ಕುತ್ತ ಅದಿಡ್ದ ತಯ್ಯ ಕುತ್ತ ಅಂದರೆ ಅದರ ಪವರೇ ಬೇರೆ. ಅದೇ ಆಜಾದ್ ನಗರ್ ಕಡೆ ಬಂದುಬಿಟ್ರೆ ಸೌಂಡೇ ಬೇರೆ. ಚುಪ್ ಚುಪ್ ಕಡೆ वो जरूर कोई बात है, पहली मुलाकात है, पहली मुलाकात है. ಇದೆಲ್ಲಾನು ಮಿಕ್ಸ್ ಆದಾಗ ಕನ್ಫ್ಯೂಸ್ ಆಗ್ಬಿಡೋದು. ಅಪ್ಪನ ಕೇಳಿದೆ, ಅಪ್ಪ ಇಲ್ಲಿ ಯಾಕೆ ಮನೆ ಕಟ್ಕೊಂಡೆ? ಸಾಮಾನ್ಯವಾಗಿ ಏನು ಕುಕ್ಸ್ ಟೌನ್, ಕೋಲ್ಡ್ಸ್ ಪಾರ್ಕ್ ಅಲ್ಲಿ ಕಟ್ಕೊಂಡಿದ್ದಾರೆ ಎಲ್ಲ ನಿನ್ನ ನೆಂಟರು. ನಮ್ಮಪ್ಪನ ನೋಡು, ಇದು ಬ್ಯಾಂಗ್ಳೂರ್ ಸೌತು, ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಲ್ಲ ಹಂಗೆ. ಇಲ್ಲಿ ಬೆಳೆದವನು ಈ ಕಡೆ ಗೌಡ್ ಹುಡುಗರ ಜೊತೆ ಹೋಗ್ತಾನೆ, ಕುಸ್ತಿ, ಕಬಡ್ಡಿ, ಗಿಬಡಿ ಎಲ್ಲ ಕಲ್ತ್ಕೋತಾನೆ, ಫಿಸಿಕಲಿ ಫಿಟ್ ಆಗಿರ್ತಾನೆ. ಅದಕ್ಕೆ ಆ ಸಾಬ್ರು ಹುಡುಗರ ಜೊತೆ ಹೋಗಿ ಶಾಯರಿ, ಮುಷಾಯರಿ, ಕವಾಲಿ ಅಂತೆಲ್ಲ. ಈ ವಯಸ್ಸಲ್ಲಿ ನಿನಗೇನೂ ಅರ್ಥವಾಗಲ್ಲ. ಯಾವ್ದಾದ್ರು ಹುಡುಗಿ ಕೈ ಕೊಟ್ಟಾಗ ಒಂದೊಂದು ಪದವೂ ಸರಿಯಾಗಿ ಅರ್ಥವಾಗುತ್ತೆ, ಅದು ಶಾಯರಿ. ಅದೇ ಆ ಬ್ರಾಹ್ಮಣ ಹುಡುಗರ ಜೊತೆ ಹೋಗು ಶಂಕರ ಮಠ, ನಿಂದು SLC ಪಾಸ್ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಗಳ ಮಧ್ಯೆ ಬೆಳಿತಾನೋ ಅವನು ಮಾತ್ರ ಪೂರ್ಣವಾಗಿ ಮನುಷ್ಯನಾಗ್ತಾನೆ, ಕಂಪ್ಲೀಟ್ ಮ್ಯಾನ್. ಇಲ್ದಿರ ನಿಂದೊಂದು 30-40, ಅವನದೊಂದು 30-40, ನಿನ್ನ ಪ್ರಪಂಚನೇ 30-40 ಮಾಡ್ಕೊಳ್ತೀನಿ. So I thank my dad for giving me that opportunity. So it is the atmosphere. ನೀವು ಎಲ್ಲಿ ಬೆಳಿತೀರಿ, ಯಾರ ಜೊತೆಗೆ ಬೆಳಿತೀರಿ, ಹೇಗೆ ಬೆಳಿತೀರಿ, ಅದು ನಿಮ್ಮನ್ನ ತುಂಬ ಮ್ಯಾಟರ್ ಮಾಡುತ್ತೆ. ಕರೆಕ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳನ್ನ, ನೀವು ಅಷ್ಟೇ, ನಿಮ್ಮ ಮಕ್ಕಳನ್ನ ನಮ್ಮ ಸೆಕ್ಟ್ಗಳಲ್ಲೇ ಬೆಳೆಸ್ಬೇಡಿ. ನಿಮ್ಮ ಮಕ್ಳಿಗೆ ಬೇರೆ ಫ್ರೆಂಡ್ಸ್ ಇದ್ದರೆ ಬರಲಿ, ಅವರ ಕಲ್ಚರು, ಅವರ ರಿಲಿಜನ್ನು, ಅವರ ಥಿಂಕಿಂಗು, ಅವರ ಫಿಲಾಸಫಿ ಎಲ್ಲವನ್ನು ಕಲ್ತ್ರೆ ಇನ್ನೂ ಎಷ್ಟೋ ಬಾಕಿ ಇದೆ ಕಲಿಯೋದು.
ಕಲಿಯೋದಕ್ಕೆ ಕೊನೆನೇ ಇಲ್ಲ. ಆದರೆ ನೀವೇನು ಮಾಡ್ತೀರಿ, ಅಲ್ಲಿಗೆ ನಿಲ್ಲಿಸ್ಕೊಂಡು ಬಿಡ್ತೀರಿ. ಅವಾಗೇನಾಗುತ್ತೆ, ವೈ ಯು ವಿಲ್ ನಾಟ್ ಬಿ ಎ ಗುಡ್ ಸ್ಪೀಕರ್. ನೀನೇನೇ ಮಾತಾಡಿದ್ರೆ ಅದನ್ನೇ ಮಾತಾಡ್ತಿರ್ತಿ. ನಿನಗೇನು ಗೊತ್ತಿದೆ ಅದನ್ನೇ ಮಾತಾಡ್ತಿರ್ತಿ. ಒಂದು ಸಲ 2 ಸಲ ಮಾತಾಡೋದು, 3ನೇ ಸಲ ಯು ಆರ್ ಎ ಬೋರ್. ಮ್ಯಾಟ್ರ್ ಇಲ್ಲ. ಟ್ಯಾಂಕಲ್ಲಿ ನೀರಿದ್ರೆ ಕೆಳಗಡೆ ನೀರು ಬರುತ್ತೆ ಅಲ್ವಾ? ಹೌದು. ಅವಾಗ ತುಂಬಿಸ್ಕೊಳ್ತಿರ್ಬೇಕು. ಸರ್, ನೀವು ಅಮೇರಿಕದಿಂದ ಥೈಲ್ಯಾಂಡ್ವರೆಗೆ ಹೋಗಿದ್ದೀರಾ, ಹಾಗೆ 6000 ಶೋಸ್ ಕೊಟ್ಟಿದ್ದೀರಾ. ಸೊ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಬಹುಶಃ ನಾವೆಲ್ಲ ನಾಟಕ ಇಟ್ಟರೆ ಡೆಲ್ಲಿಗೆ ಹೋದ್ರೂ ತುಂಬ ದೊಡ್ಡ ವಿಷಯ. ಬಟ್ ನಗೆ ಹಬ್ಬ ಮಾಡಿದಾಗ ನಮಗೆ ಅಮೇರಿಕಾಯಿಂದ, UK ಇಂದ, ನೈರೋಬಿ, ದುಬೈ, ಅಬುದಾಬಿ ಎಲ್ಲ ಕಡೆಯಿಂದ. ಬಟ್ ಎಲ್ಲ ಕಡೆನೂ ಒಂದೇ ಕಾರಣ ಏನಂದರೆ ನಮ್ಮವರೇ ತಾನೆ, ಎಲ್ಲ ಕಡೆ ಕನ್ನಡಿಗರೇ. ಲೋಕಲಿ ಶೋ ಮಾಡೋದಕ್ಕಿಂತ ಹೊರಗಡೆ ಶೋ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಆಡಿಯನ್ಸ್ ಮೇಲೆ. ಕಾರಣ ಏನಂದರೆ ನಮ್ಮ ಪ್ರೆಸೆನ್ಸ್ ಅಲ್ಲಿ ಅವ್ರಿಗೆ ಅವರ ಮದರ್ ಲ್ಯಾಂಡ್ನ ಅವ್ರ ಬಾಗಿಲು ತಂದಂಗೆ ಅನ್ಸುತ್ತೆ. ಕಮ್ ಬ್ಯಾಕ್ ಟು ದ ರೂಟ್ಸ್. ಅಲ್ಲೆಲ್ಲೋ ಹೋಗ್ತಾರಲ್ಲ, ಎಸ್ಪೆಷಲಿ ವಿಮೆನ್, ದೇ ಫೀಲ್ ಆಸ್ ದೋ their brother or someone from the family has come. The language, ಆ ಭಾಷೆ ಕಿವಿ ಮೇಲೆ ಬಿದ್ದಾಗಲೇ ಒಂದು ಖುಷಿ ಆಗುತ್ತೆ. ಅಂತಲ್ಲಿ ಅದರ ತಮಾಷೆ ಇದ್ರೆ ಇನ್ನೂ ಖುಷಿ ಆಗುತ್ತೆ, ಹೆಚ್ಚು ನಗ್ತಾರೆ. ಅದು ನೆನ್ಸ್ಕೊಂಡು ನಗ್ತಾ ಇರ್ತಾರೆ. ಕರೆಕ್ಟ್. ಅದು ದಟ್ ಈಸ್ ಸೆಂಟಿಮೆಂಟ್ ಅಟ್ಯಾಚ್ ಟು ಲಾಫ್ಟರ್, ಇಂಪೋರ್ಟ್ ಮಾಡ್ಕೊಂಡಂಗೆ. ಆ್ಯಂಡ್ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ದೇ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್. ಎಷ್ಟೊಂದು ವಿಷಯ ಇರುತ್ತೆ ಅಂತಂದರೆ, ಇವ್ರು ಬಿ ಸರ್ಪ್ರೈಸ್. ಐ ಥಾಟ್ ಅಮೇರಿಕಾಗೆ ಹೋದಾಗ ಭಾಳ ಜನ ಕೇಳ್ತಾರೆ, ಎಲ್ಲಿರೋದು ನಿಮ್ಮ ಮನೆ? ಬಸವನಗುಡಿ. ಹೌದಾ, ಗಾಂಧಿ ಬಜಾರ, ವಿದ್ಯಾರ್ಥಿ ಭವನ್ ಇದೆಯಾ, ದೋಸೆ ಚೆನ್ನಾಗಿ ಮಾಡ್ತಾರ? ಅವ್ರು ಹೇಳ್ದಾಗ ಅವ್ರ ಬಾಯಲ್ಲಿ ನೀರು ಇರುತ್ತೆ. ಪಾಪ ಕೆಲವರು ಎಷ್ಟೋ ವರ್ಷದಿಂದ ಅಲ್ಲಿ ಹೋಗಿ ಇದ್ಬಿಟ್ಟಿರ್ತಾರೆ. ಇದ್ಬಿಟ್ಟಿರ್ತಾರೆ. ಆಮೇಲೆ ಕೆಲವ್ರು ಕೇಳ್ತಾರೆ, ನ್ಯಾಷನಲ್ ಕಾಲೇಜ್ ಹತ್ರ ನಿಮ್ಮ ಮನೆ? ಹೌದು. ಆ ನ್ಯಾಷನಲ್ ಕಾಲೇಜ್ ಮುಂದೆ ಒಬ್ಬ ಖಾರಪುರಿ ಮಾಡ್ತಿದ್ದ ನೋಡಿ, ಟೊಮೆಟೊಗೆಲ್ಲ. ಅವ್ನು ಇದಾನ? ಸಿ, ದೇ ಡಿಡ್ ನಾಟ್ ಆಸ್ಕ್ ಹೂ ಇಸ್ ಯುವರ್ ಪ್ರೈಮ್ ಮಿನಿಸ್ಟರ್. ದೇ ರಿಮೆಂಬರ್ ದಟ್. ಕನೆಕ್ಟ್ ಆಗಿರ್ತಾರೆ ಪಾಪ ಅಲ್ವಾ? ಏನು, ಯಾವುದರಲ್ಲಿ ನಿಜವಾದ ಖುಷಿ ಯಾವುದ್ರಲ್ಲಿದೆ ಹೇಳಿ? ಈ ಥರದ್ರಲ್ಲೇ ಅಲ್ವಾ? ಸುಬ್ಬಮ್ಮನ ಅಂಗಡಿ ಇದೆಯಾ? ಸೊ ಏನಾಗುತ್ತೆ, ಅಲ್ಟಿಮೇಟ್ಲಿ ಯುವರ್ ಕಲ್ಚರ್ ಈಸ್ ಲಿಂಕ್ಡ್ ವಿತ್ ಯುವರ್ ಫುಡ್, ಯುವರ್ ಡ್ರೆಸ್ and the area and your surroundings that you had lived in once upon a time. and 40 years back ನೀವು ಬಂದು ಹೋಗಿರ್ತೀರಾ, ಅಲ್ಲಿಂದ ಒಬ್ಬ ಬಂದ, ಆ ಊರಿಂದ ಬಂದು, ನನ್ನ ಮನೆಯಿಂದ ಬಂದವರು ಅಂದ್ರೆ ಅವ್ನು ನಮ್ಮ ಅಣ್ಣನೋ ತಮ್ಮನೋ ಅಂತಾರೆ. ಕನೆಕ್ಟಿವಿಟಿ ಸಿಗತ್ತೆ. ಇವ್ರ ಅಲ್ಲೊಂದು ಅಗ್ರಹಾರ ಇತ್ತು ಗೊತ್ತಾ, ನಿಮ್ಮ ಮನೆ ಹತ್ತಿರ ಅಪ್ಪುರ ರೋಡಲ್ಲಿ ಮುಂದಕ್ಕೆ ಹೋದ್ರೆ ಯಾವುದು, ಅಲ್ಲಿದ್ವಿ ನಾವು. they feel a lot connected. Yes, that is one good thing. ಆವಾಗ ಏನಾಗುತ್ತೆ, ನಾವು ಮಾಡೋ ಕಾರ್ಯಕ್ರಮಕ್ಕೆ ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಸಿಗುತ್ತೆ, ಇಂಟಿಮೆಸಿ ಬರುತ್ತೆ. ಸೊ ನಮಸ್ಕಾರ ಸರ್. ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ನೀವು ಬಂದಿದ್ದು ಬಹಳ ಸಂತೋಷ ಆಯಿತು. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ನಗು, ನಿಮ್ಮ ಮಾತುಗಳು, ಅಥವಾ ನೀವು ನನಗೆ ಎಷ್ಟೊಂದು ಇನ್ಸೈಟ್ಸ್ ಕೊಟ್ರಿ ಸರ್. ಹೌ ಟು ರೈಟ್ ಎ ಸ್ಟೋರಿ ಅನ್ನೋದು, ಥಿಯೇಟರ್ ಅನ್ನೋದು ಏನು ಕಲಿಸ್ಕೊಡುತ್ತೆ ಮನುಷ್ಯನಿಗೆ, ಏನು ಮಾಡುತ್ತೆ, 2 ನಾಟಕ ಮಾಡಿಬಿಟ್ರೆ ಅವನ ಜೀವನ ಹೆಂಗೆ ಬದಲಾಗುತ್ತೆ ಅನ್ನೋದಾಗಲಿ. ಸೊ ನಿಮ್ಮ ಜೊತೆ ಮಾತಾಡಿದ್ದು ನನಗೆ ಒಂದು ಲೆಸನ್, ಅಥವಾ ಈವನ್ ಆಡಿಯನ್ಸ್ ವಿಲ್ ಲೈಕ್ ಇಟ್ ದ ವೇ ಯು ಸ್ಪೋಕ್, ಅಥವಾ ಹೇಗೆ ಮಾತಾಡಿದ್ರಿ ಅನ್ನೋದು. ಸೊ ತುಂಬ ಸ್ಫೂರ್ತಿದಾಯಕವಾಗಿತ್ತು. ನೀವು ಅತಿಥಿಯಾಗಿ ನಮ್ಮ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ಬಂದಿದ್ದು ಏನಂತ ಹೇಳ್ಬೋದು, ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.